ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮ್ಮ ಮೇಲೆ ಒಂದು ಆಡಿಯೋ ವಿಚಾರವಾಗಿ ಇದಾಗಿದೆ ಸರ್. ಏನಂದ್ರೆ ಅಕ್ಟೋಬರ್ವರೆಗೂ ಕಾಯ್ದೆ, ಆನಂತರ ವಿಜೇಂದ್ರ ಅವ್ರನ್ನ ಹೊರಗೆ ಹಾಕಿ ಅನ್ನೋಂತ ಮಾತನಾಡಲಾಗಿದೆ ಅನ್ನೋದು ತಾವೇ ಮಾತಾಡಿರೋದ ಹೇಗೆ ಅಂತ ಸರ್? ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಸರ್, ಇದನ್ನು ಹೊರತುಪಡಿಸಿ ಸರ್, ನಿನ್ನೆ ಯಲಹಂಕದಲ್ಲಾದಂಥ ಸರ್, ಸಹಜವಾಗಿ ನೀವು ಆಡಿಯೋ ಬಗ್ಗೆ ನೀವು ಮಾತಾಡಲ್ಲ ಅಂದ್ರೂ ಕೂಡ ಅಂದ್ರೆ ಬೇರೆ ಯಾರಾದರೂ ಮಾಡಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ ಸಹಜವಾಗಿ? ಯಾಕಂದ್ರೆ ಅಲ್ಲ, ನನಗೇನು ಅನಿಸಿದ್ದು ಗೊತ್ತಾ, ಪ್ರಾಯಶಃ ತುಂಬ ಸಂಗತಿಗಳನ್ನು ಮಾಧ್ಯಮದವರು ಇನ್ವೆಸ್ಟಿಗೇಟ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೋ ಮತ್ತೊಂದು ಏನು ಅಂತ ನೀವು ಕಂಡುಹಿಡಿದಿದ್ದೀರಿ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡುಹಿಡೀರಿ. ಕಂಡುಹಿಡೀಲಿಕ್ಕೆ ಮೊದಲೇ ಉಂಟಲ್ಲ, ಕೆಲವು ಪೇಮೆಂಟ್ ಟಿ ವಿಗಳು ಪ್ರಾರಂಭ ಮಾಡಿವೆ. ಸದಾನಂದ ಗೌಡರ ಜನ್ಮ ಜಾತಕವನ್ನು ತೆಗಿಲಿಕ್ಕೆ ಕೆಲವು ಪೇಮೆಂಟ್ ಟಿ ವಿಗಳು ಮಾಡಿದ್ದಾರೆ ಈಗಾಗಲೇ. ನನಗೆ ಸಂತೋಷ, ಅದರಲ್ಲೇನಿಲ್ಲ. ಮಾಧ್ಯಮಗಳು ಇರುವುದೇ ಅದಕ್ಕೆ. ಆದರೆ ಸತ್ಯವನ್ನು ಹೇಳಲಿಕ್ಕಿರೋದು ದೇವರು ಮೆಚ್ಚದಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿಸುವಂಥದ್ದು ಅದು ಒಳ್ಳೆಯದಲ್ಲ. ಆದ ಕಾರಣ ಇದರ ಬಗ್ಗೆ ನಾನು ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ. ಇದೊಂದು ಮೇಜರ್ ಇಶ್ಯೂ, ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ಬಗ್ಗೆ ನಡೆಯುವಂಥ ಇಶ್ಯೂ. ದಯವಿಟ್ಟು ಇದರ ಬಗ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ. ಈ ರೀತಿಯಾದಂಥ ಹೇಳಿ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದರೆ ನಾನು ನಿಮಗೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೋ ಕಮೆಂಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಮುಂದೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ನಮಗೆ ಒಂದು ಟಿ ವಿಯನ್ನು ನಾನು ನೋಡಿದೆ ಈಗ, ಅದು ನನ್ನ ಯಾವುದು ಇದರಲ್ಲಿ ಹಾಲು ಇದರ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಕೇಳಿ ಡೈರೆಕ್ಟ್ ಆದರೆ ಸಾಕು ಅಂತ ಹೇಳುವಂಥದ್ದು. ಅಂಥ ಪೇಮೆಂಟ್ ಗಿರಾಕಿಗಳಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ಟಿ ವಿಯವರು ನೋಡಿದ್ದಾರೆ, ಜನ ನೋಡಿದ್ದಾರೆ, ನನಗೆ ಫೋನ್ ಮಾಡಿದರು. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಆಡಿಯೋ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕೆ ಹೊರತು ಯಾವುದೋ ವಿಚಾರಗಳನ್ನು ತಗೊಂಡು ಚಾರಿತ್ರ್ಯ ಹನನ ಮಾಡುವಂಥ ಟಿ ವಿಗಳಿದ್ದಾವೆಲ್ಲ, ಅಂಥದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಭಾರಿ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆಲ್ಲ, ಇವರ ಮಕ್ಕಳಿಗೆ ಕೂಡ ಇದು ಒಳ್ಳೇದು ಮಾಡಲ್ಲ. ಸಾಮಾನ್ಯವಾಗಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ಸರ್ ನಿಮ್ಮನ್ನು ತೇಜೋವಧೆ ಮಾಡುವಂಥದ್ದು ಈ ರೀತಿ ಪ್ರಕ್ರಿಯೆಗಳು ಆಗ್ತವೆ. ನಾನು ಕೌಂಟ್ರಕ್ಕೆ ಮಾಡಿಲ್ಲಲ್ಲ. ಅಲ್ಲ ಸರ್, ನಾನು ಭಾರಿ ಹಿಂದಿನಿಂದಲೂ ಇಂಥ ಎಲ್ಲ ಸಂಗತಿಗಳೆಲ್ಲ ಬಂದಾಗ ಇದರ ಬಗ್ಗೆ ಒಂದಷ್ಟು ಸತ್ಯ ಸಂಗತಿಗಳು ಹೊರಗೆ ಬರುವಂಥ, ಅದಕ್ಕೆ ಸಹಕಾರ ಮಾಡಿ ಆ ಮಾಧ್ಯಮಗಳಿಗಿರುವಂಥ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು ನಾನು ಓಪನಾಗಿ ಹೇಳ್ತೀನಿ. ಹೇಳಬಾರ್ದು, ಇಲ್ಲಿ ಅವ್ರದ್ದು ಟಿ ವಿ ಉಂಟೇ ಇಲ್ವೋ ಗೊತ್ತಿಲ್ಲ. ಸುವರ್ಣ ಟಿ ವಿಯವ್ರು ನನಗೆ ಫೋನ್ ಮಾಡಿ ಕೇಳಿದರು, ಏನು ಸರ್ ಅಂತೇಳಿ. ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಹೀಗೆ ನಾನು ಇದರ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡಲ್ಲ. ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ತುಂಬ ಸಂಗತಿಗಳನ್ನು ಇನ್ವೆಸ್ಟಿಗೇಟ್ ಮಾಡಿ ಸಮಾಜಕ್ಕೆ ಸತ್ಯ ಸಂಗತಿಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ. ಅದನ್ನು ನೀವು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದೇನೆ. ಅವರು ಒಪ್ಕೊಂಡಿದ್ದಾರೆ, ನನಗೆ ಖುಷಿ ಆಯಿತು ಅವ್ರ ಮೇಲೆ. ನಾನು ನಿಮ್ಮೆಲ್ಲರಲ್ಲಿ ಅದನ್ನೇ ಕೇಳೋದು. ಅದರ ಬದಲು ಬೇರೆ ಏನು ಸಂಗತಿಗಳಿಲ್ಲ ಅಂತ ಹೇಳಿ ಬೆಳಗಿನಲ್ಲೇ ಸದಾನಂದ ಗೌಡರ ಯಾವುದು ನಿಮ್ಮ ಹಾಲು ಇದಕ್ಕೆ ಮಾಡಲಿಕ್ಕೆ ಬಂದವರು ಅವರಿಲ್ಲ, ಇವರಿಲ್ಲ. ಸ್ವಾಮಿ, ಅಂಥ ಪೇಮೆಂಟ್ ಗಿರಾಕಿಗಳನ್ನು ಸಾಕಷ್ಟು ಜನರನ್ನು ನಾನು ಕಂಡಿದ್ದೀನಿ. ಇದಕ್ಕೇನು ಹೆದರಿ ಓಡುವಂಥ ಸದಾನಂದ ಗೌಡ ನಾನಲ್ಲ ಸರ್. ಅದು ನಿಮ್ಮದೇ ಆಡಿಯೋನ ಅಥವಾ ಬೇರೆದೋ ಗೊತ್ತಿಲ್ಲ ಸರ್, ಬಟ್ ನೀವು ಮಾಡಿ ಈ ಆಡಿಯೋದಿಂದಾಗಿ ಪಕ್ಷದಲ್ಲಿ ಇನ್ನು ಮುಂದೆ ಬಹಳಷ್ಟು ಚರ್ಚೆ ಆಗಲ್ವಾ ಅಂತ ಸದಾನಂದ ಗೌಡರ ಬಗ್ಗೆ? ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡರ ಚರ್ಚೆ, ಸತ್ಯ ಸಂಗತಿ ಹೇಳಿದ್ದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ.
ಇದ್ರ ಬಗ್ಗೆ ಏನಾದ್ರು ತನಿಖೆಗೆ ದೂರು ಕೊಡ್ತೀರಾ ಸರ್? ಪೊಲೀಸರಿಗೆ ದೂರು ಕೊಡ್ತೀರಾ? ಯಾಕೆ ಸರ್ ಕೊಡಬೇಕು? ನಂದಲ್ಲ ದಿನ ನನಗೆ ಇದೇ ಕೆಲಸನಾ? ಅಲ್ಲ, ನಿಮ್ಮೆಲ್ಲ ಅವ್ರ ಮೇಲೆ ಆರೋಪ ಇದೆಯಲ್ಲ ಸರ್, ಅದಕ್ಕೆ ಅದೇ TV9ನವರೇ ಆರೋಪ ಮಾಡಿರೋದು, ಬೇರೆಯವರಲ್ಲ. TV9ನವರು ಹರಡುವಂಥ ಹಾರಿಕೆ ಸುದ್ದಿಗಳನ್ನು ಬೇರೆ ಯಾವ ಟಿವಿಗಳು ಮಾಡಲ್ಲ. ನಾನು ಇವತ್ತು ನೋಡಿ ಹೇಳ್ತಾ ಇದ್ದೀನಿ, ಇದು ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸ್ಪಷ್ಟೀಕರಣ ಅಲ್ಲ, ನೀವು ಸ್ಪಷ್ಟೀಕರಣ ಕೇಳೋದು ಯಾಕೆಂತ ನಂಗೆ ಗೊತ್ತು. ಈ ಸ್ಪಷ್ಟೀಕರಣವನ್ನು ಅಲ್ಲಿಗೆ ಹೇಳಿ, ಅಲ್ಲಿಂದ ಏನಾಗುತ್ತೆ ನಿಮಗೆ ಅದನ್ನು ಮಾಡಿಕೊಳ್ಳಿಕ್ಕೆ ಮಾಡಬೇಡ್ರಿ. ಇದು ನಿಮ್ಮಂಥ ಟಿವಿ, ಇಷ್ಟು ದೊಡ್ಡ ರಾಷ್ಟ್ರೀಯ ಟಿವಿಗೆ ಇದು ಯೋಗ್ಯತೆ ತರುವಂಥದ್ದಲ್ಲ, ಗೌರವ ತರುವಂಥದ್ದಲ್ಲ. ನೀವು ನನ್ನಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಂದಿದ್ದ, ನಾನು ಹೇಳೋದನ್ನು ಕೇಳೋಕ್ಕೆ ಬಂದಿದ್ದ. ಬಾಯಿ ಮುಚ್ಚಿ ಕೂತ್ಕೊಂಡು ಹೊರಗೆ ಹೋಗಿ ಮಾಡಲ್ಲ. ನಿಮ್ಮ ಈ ರೀತಿಯ ಕ್ಷುಲ್ಲಕ ಪ್ರಶ್ನೆಗಳು, ಒಂದು ಮನುಷ್ಯತ್ವ ಇಲ್ಲದಂಥ ಪ್ರಶ್ನೆಗಳು, ಕೇವಲ ನಿಮಗೆ ಏನೋ ಸಿಗ್ತದಲ್ಲ, ನಮ್ಮ ಟಿ ವಿ ದೊಡ್ಡದು ಅಂತೇಳಿ ತೋರಿಸ್ಕೊಳ್ಳೋಕ್ಕೆ ಸಿಗ್ತದಲ್ಲ ಮೈಲೇಜು, ಅದಕ್ಕೆ ಬೇಕಾದಂಥ ಪ್ರಶ್ನೆಗಳನ್ನು ಕೇಳಿ ಈ ಒಂದು ಇದಕ್ಕೆ ಮಾಧ್ಯಮದ ಬಾಕಿ ಎಲ್ಲರಿಗೆ ಅಗೌರವ ಮಾಡಬೇಡಿ. ಸರ್, ಇದು ಸ್ವಲ್ಪ ಗಂಭೀರವಾಗಿರುವಂಥ ವಿಚಾರ. ಹೌದಾ? ಗಂಭೀರವಾದಕ್ಕೆ ನಾನು ಗಂಭೀರವಾದಕ್ಕೆ ನಿಮಗೆ ಫೋನಲ್ಲಿ ಹೇಳಿದೆ, ಸರ್ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ. ನಾನು ಇದನ್ನು ಮುಗಿಸಿ ಅಂತ ಹೇಳಿಲ್ಲ. ಈಗ ಬೇರೆಯವರೆಲ್ಲ ಮುಗಿಸಿ ಅಂತ ಹೇಳೋರಲ್ಲಿ ನಿಮ್ಮಲ್ಲಿ ಬರೋರು ಜಾಸ್ತಿ. ನನಗೆ ಗೊತ್ತು, ಇಂಥ ಬಂದದನ್ನು ಮುಗಿಸಿ ಸರ್ ಏನಾದ್ರು ಮಾಡಿ ಅಂತ ಬರುವವರೇ ಸರ್. ನಾನು ನಿಮ್ಮಲ್ಲಿ ಏನು ಹೇಳಿದೆ ಓಪನ್ ಆಗಿ, ಇದೊಂದು ಭಾರಿ ಗಂಭೀರವಾದಂಥ ವಿಚಾರ ನಿಮ್ಮಲ್ಲೇ ಹೇಳಿರೋದು, ನಾನು ಪಬ್ಲಿಕ್ ಟಿವಿಯವರಲ್ಲೇ ಹೇಳಿರೋದು. ಇದನ್ನು ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ, ಇದರ ಮೂಲವನ್ನು ಅರಿಯಿರಿ, ಅರ್ಥ ಮೇಲೆ ಅದರ ಆಧಾರದಲ್ಲಿ ಮುಂದೆ ಏನು ಮಾಡಬೇಕಾ ಅದನ್ನು ಮಾಡೋಣ ಅಂತ ಹೇಳುವಂಥದ್ದನ್ನು ನಾನು ಹೇಳಿದ್ದೀನಿ. ನಾನು ಈಗಲೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣ ಆದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದು ಆಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸೊತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳೋದಿಲ್ಲ. ಇದಕ್ಕೆ ಕೆಲವು ಟಿವಿಗಳಿದ್ದಾವೆ, ಅವ್ರು ಮಾಡ್ತಾರೆ. ನನಗೇನು ಸರ್, ಇಲ್ಲ ಸರ್, ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರು ಕಾಂಪಿಟೇಟರ್ ಆದರೆ, ಅಥವಾ ನಾವು ಯಾವುದಾದ್ರು ಸ್ಥಾನಮಾನದ ಅಪೇಕ್ಷಿತರಾದರೆ, ಅಥವಾ ನಾನು ಇನ್ನೇನಾದರೂ ಲಾಭ ಸೂಟ್ ಕೇಸ್ ತಂದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಸುದ್ದಿ ಹರಡುವಂಥ ವ್ಯಕ್ತಿ ಆದರೆ ಮಾತ್ರ ನಾನು ಮಾಡಬೇಕು. ನೀವು ನನ್ನನ್ನು ಕಳೆದ 30 ವರ್ಷಗಳಿಂದ ನೋಡಿದ್ದೀರಿ. ಒಂದು ದಿನ ವ್ಯತ್ಯಾಸಗಳಾದರೆ ಕ್ಷಮೆ ಕೇಳುವಂಥದ್ದೊಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ, ಮಾಧ್ಯಮಗಳ ಎದುರು ಮಾಡಿದ್ದೀನಿ. ಆದರೆ ಮೈಲೇಜಿಗೋಸ್ಕರ ಅಯ್ಯೋ ದೇವ್ರೆ. ಸರ್, ಇದ್ರ ನಡುವೆ ಸರ್ ನೀವು ಇದನ್ನ ಇಲ್ಲಿಗೆ ಬಿಟ್ಬಿಡೋ ಹಂತದಲ್ಲೂ ಇಲ್ಲ, ಬಿಟ್ಬಿಡೋ ಸಾಧ್ಯನೂ ಇಲ್ಲ. ಅಲ್ಲ, ನೀವು ಹೇಳಿದಂಗೆ ನಾನು ಕೇಳಬೇಕಾಗಿಲ್ಲ, ನನಗೇನು ಅಗತ್ಯ ಇಲ್ಲ. ಆರೋಪ ಮಾಡುವಂಥವರು 1000 ಜನ ಇರ್ತಾರೆ. ಆರೋಪಕ್ಕೆ ಉತ್ತರ ಕೊಟ್ಟೇ ಸಾಯುವವರೆಗೆ ಬದುಕುವಂಥ ವ್ಯಕ್ತಿ ನಾನಲ್ಲ. ಹಂಗಲ್ಲ ಸರ್, ಒಂದು ಆರೋಪ ಬಂದಿದೆ ಅಂತಂದ್ರೆ ಆರೋಪ ಸತ್ಯನ ಸುಳ್ಳ ಅಂತ ನೀವು ಹುಡುಕಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಜವಾಬ್ದಾರಿಯಿಂದ ನುಣುಚಿಕೊಳ್ತೀರಾ? ನೀವು ಪ್ರಶ್ನೆ ಕೇಳಿದವರು, ನಿಮಗೆ ಹುಡುಕಲಿಕ್ಕೆ ಸಾಧ್ಯತೆ ಇದೆ. ನೀವು ಜವಾಬ್ದಾರಿ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಒಂದು ಉತ್ತರ ಹೇಳಿ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಮಾಡ್ತೀನಿ. ನಾನು ನಿಮ್ಮನ್ನೆಲ್ಲ ಕೆಳಗೆ ನೋಡಿದೆ, ನೀವು ಆ ಬಿಸಿಲಲ್ಲಿ ಇರಬಾರ್ದು ಅಂತ ಹೇಳಿದಕ್ಕೆ ನಾನು ಬಂದೆ. ಇಲ್ಲದ್ರೆ ನಾನೊಬ್ಬ ಕಳ್ಳ ಆದರೆ ನಾನು ಬಾಗಿಲು ಹಾಕಿ ಸಾಯಂಕಾಲವರೆಗೆ ಇರ್ಬೋದು. ನಾಳೆಗೆ ಇವತ್ತಿನ ನ್ಯೂಸು, ನಾಳೆ ಹಳೆ ನ್ಯೂಸ್ ಅಲ್ವಾ? ಅಲ್ವಾ? ಆದ ಕಾರಣ ನಿಮ್ಮ ಮೇಲೆ ಎಲ್ಲ ಗೌರವ ಇಟ್ಟು ನಾನು ಬಂದೀನಿ. ನಿಮ್ಮ ಹಂತದಲ್ಲಿ ಒಂದಷ್ಟು ಪ್ರಯತ್ನಗಳಾಗಬೇಕಾಗಿದೆ ಸರಿ? ಇಲ್ಲ, ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರು ನನ್ನಲ್ಲಿ ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ ಹೊರತು ರಾಜ್ಯ ಮಟ್ಟದಲ್ಲಿ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ನಾನು ಎಲ್ಲವನ್ನು ನೋಡಿ ಈ ಸ್ಥಾನಕ್ಕೆ ಬಂದವನು. ಯಾರು ನಿಮ್ಮಲ್ಲಿ ಹೇಳೋಕ್ಕಾಗಲ್ಲ ಸರ್, ಎಲ್ಲವನ್ನು ನಿಮ್ಮಲ್ಲಿ ಹೇಳಿದರೆ ಯಾವಾಗ ನೀವು ಅವರಲ್ಲಿ ಹೇಳಿ ಮಾತಾಡ್ತಿದ್ರೆ ಮಾತಾಡ್ತೀವಿ. ಏನು ರೀ ನೀವು, ಅಲ್ಲ ನೀವೇ ಅರ್ಥ ಮಾಡಿಕೊಳ್ಬೇಕು. ನಾನು ಇದರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ರಾಮನಲ್ಲಿ, ಸೋಮನಲ್ಲಿ, ಅಧ್ಯಕ್ಷರಲ್ಲಿ, ವಿಪಕ್ಷ ನಾಯಕರಲ್ಲಿ ಯಾವ ಪ್ರಶ್ನೆ ಸರ್ ಇದು? ಸರ್, ಇದ್ರ ನಡುವೆ ಇನ್ನೊಂದು ಬೆಳವಣಿಗೆ, ಯಲಹಂಕ ವಿಶ್ವನಾಥ್ ಅವರು ನಿನ್ನೆ ಮಾತಾಡ್ತಾ ಒಂದಷ್ಟು ವಿಚಾರನ ಹೇಳಿದ್ರು, ನಿಮ್ಮ ಗಮನಕ್ಕೂ ಬಂದಿರುತ್ತೆ ಮೋಸ್ಟ್ಲಿ. ನೀವು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತಪ್ಪು ಅಲ್ಲ ಸರ್, ಇಲ್ಲಿ 2 ಮಾತಿದೆ. ಕೆಂಪೇಗೌಡರನ್ನು ಕಾಂಗ್ರೆಸ್ಗೆ, BJPಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರಳಿಯೇ ಗೆದ್ದಿರೋದಲ್ಲಿ, ಇಲ್ಲದ್ರೆ ಯಾವುದೊಂದು ಸಣ್ಣ
ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದವ. ಆಮೇಲೆ ಮುತ್ತಪ್ರೈ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ನೀವು ಹೇಳಿ ಅಂತ ಹೇಳ್ತಾರೆ ಅವ್ರು ನಿಮ್ಮದು. ಅಲ್ಲ, ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ ಕೆಂಪೇಗೌಡರು BJP ಅವರಿಗೆ ಸೀಮಿತನಾ? ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿ ನನ್ನನ್ನು ಆಹ್ವಾನ ಮಾಡಿದರೆ ಅಲ್ಲಿಗೆ ಹೋಗುವಂಥ ಆ ಒಂದು ಮನಸ್ಥಿತಿ ನಂದು. ಆ ರೀತಿಯ ಒಂದು ವ್ಯಕ್ತಿ ಕೆಂಪೇಗೌಡರು. ಈ ಕೆಂಪೇಗೌಡರ ಹೆಸರು ಹೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಅವರ ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ಎಲ್ಲ ಅಧಿಕಾರ ಸ್ಥಾನಕ್ಕೇರಿ ಈ ರೀತಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅವರು ಹೇಳಿದಂಥ ಮಾತು, ಆ ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ, ಆ ಕೆಂಪೇಗೌಡರ ಪರಿವಾರ ಅದನ್ನು ನೋಡಬೇಕು ಅಂತ ಹೇಳುವಂಥ ನನ್ನ ಮನಸ್ಸಿದೆ. ಬರೀ ಹಳೆಮೈಸೂರು ಭಾಗದಲ್ಲಿ ಮಾತ್ರ ಒಕ್ಕಲಿಗರು, ಮಂಗಳೂರು ಗೊತ್ತಾಗಿತ್ತು, ಅದಕ್ಕೆ ಶುರು ಆಯ್ತಲ್ಲ. ಇವತ್ತು ನೋಡಿದ್ದೀರಾ ನೀವು, ಇವತ್ತು ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಇವತ್ತಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾಳೆ ನಾಳದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಏನು ದಕ್ಷಿಣ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲ, ದುಡ್ಡು ಮಾಡೋದರಲ್ಲೇ ಮುಳುಗಿ, ಗೂಂಡಾಗಿರಿ ಮಾಡಿದರಲ್ಲೇ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ನನಗೆ ಗೊತ್ತು, ಮುತ್ತಪ್ರಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿರೋದು. ಆ ಮುತ್ತಪ್ರಯ್ಯ ವಿರುದ್ಧ ಹೋರಾಟ ಮಾಡಿ ಬಂದವ ನಾನು ಅದೇ ಪುತ್ತೂರಲ್ಲಿ. ನಮ್ಮದು 2 ಹೋದಾಗ ಮುತ್ತಪ್ರಯ್ಯದು 3 ಹೋಗಿತ್ತು, ಗೊತ್ತಿರಲಿದ್ದು. ನಾನು ಅದನ್ನೆಲ್ಲ ಮೇಲೆ ಹೋದಾಗೆ ಗೌರವದಿಂದ ಮಾತಾಡುವಂಥದ್ದು ಮಾತಾಡ್ಕೊಂಡು ಹೋಗಿದ್ದೆ. ಆದರೆ ಇವರಿಗೆ ದುಡ್ಡಿನ ಅಮಲು, ಆ ಎಲ್ಲರನ್ನು ಖರೀದಿ ಮಾಡಬಲ್ಲೆ ಅಂತ ಹೇಳುವಂಥ ಆ ಒಂದು ವಕ್ರ ಕಾರ್ಯ, ಇದು ಅವರಿಗೆ ಮುಂದಿನದಲ್ಲಿ ಮುಳುವಾಗುತ್ತೆ. ನಾನು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಾಕಿಯವರಿಗೆ ನಾನು ಹೇಳಲಿಕ್ಕಿದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಆದರೆ ಪಬ್ಲಿಕ್ಕಲ್ಲಿ ಅದನ್ನು ತಿಳ್ಕೊಂಡು, ಸರ್ ನಾನು ಈ ಕತ್ತಿದೊಣ್ಣೆ ರಿವಾಲ್ವರ್ ಅದರಲ್ಲಿ ನನ್ನ ರಾಜಕೀಯ ಪ್ರವೇಶ ಪುತ್ತೂರಿಂದ. ಮುಖ್ಯಮಂತ್ರಿಗಳಾದಂಥವ್ರು, ಹಿರಿಯ ನಾಯಕರು, ನೀವು ಇಂಥವ್ರಿಗೆ ಅವರು ಶಾಸಕರು ಈ ರೀತಿಯಾಗಿ ಮಾತಾಡ್ತಾರೆ, ಅದೆಷ್ಟು ಮಟ್ಟಿಗೆ ಸರಿ ಅಂತ ಸಾಮಾನ್ಯ ನಿಮ್ಮಲ್ಲಿ ನಾನು ಹೇಳಿದ್ದೆ ಉತ್ತರ. ಮತ್ತೆ ವಿಶ್ಲೇಷಣೆ ಸಾಯಂಕಾಲ ನಿಮ್ಮದು 1 ಗಂಟೆ ಇರ್ತದಲ್ಲ, ಅದರಲ್ಲೇ ಮಾಡಿ. ನಾಳೆಯಿಂದ SR ಶುರು ಆಗ್ತಾ ಇದೆ. ಮೊನ್ನೆ ಬಂದಿದ್ದರು ನಮ್ಮ ಈ ಭಾಗದ ಜಿಲ್ಲಾಧಿಕಾರಿ ಬಾಕಿಯವರೆಲ್ಲ ಬಂದಿದ್ದರು. ಎಲ್ಲವನ್ನು ಹೇಳಿದರು. ನಾನು ಇಡೀ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ, ಇದೊಂದು ಅತ್ಯಂತ ಗಂಭೀರ, ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಎಲ್ಲ ವಿಚಾರಗಳಿಗೆ ಸೀಮಿತವಾಗಿರುವಂಥ ಒಂದು ಡಾಕ್ಯುಮೆಂಟ್. ಆದ ಕಾರಣ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅದಕ್ಕೆ ಬೇಕಾದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.